24-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಈ ಒಂದು ದಿನ ಹಮ್ಮಿಕೊಂಡಿರ್ತೀವಿ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತೀರ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ಯ ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರ ಅನುಪಸ್ಥಿತಿಯಲ್ಲಿ ಹಾಗೂ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ಅದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ನಂಜಮ್ಮ ಬಲಯ್ಯವರೇ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ನಂಜೇಗೌಡಣ್ಣರವರೇ, ಅದೇ ರೀತಿ ಶ್ರುತೀರ್ ಅವರೇ, KM ರತ್ನಮ್ಮರವರೇ, ಸುಮಿತ್ರಾ ಮಂಜುನಾಥ್ರವರೇ, ಆಂಜನಮ್ಮನವರೇ, ಕಮಲಮ್ಮ ಮುದ್ರಮಣ್ಣನವರೇ, DA ಪ್ರೇಮರವರೇ, ಕೃಷ್ಣಪ್ಪರವರೇ, ಸಂಧ್ಯಾ ಸುಂದರೇಶ್ ಅವರೇ, ನಾರಾಯಣ ಸ್ವಾಮಿರವರೇ, G ಲಕ್ಷ್ಮೀನಾರಾಯಣ್ ಅವರು, ಶ್ರೀರಾಮ್ರವರು, ನಾಗರಾಜ್ CM, ಗೀತಾ ಆನಂದ್, ಎಲ್ಲ ಊರಿನ ಅಕ್ಕ ತಂಗಿಗಳು ಎಲ್ಲ ಬಂದಿರ್ತೀರಾ. ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತೀರಾ. ಎಲ್ಲರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ಕಷ್ಟಗಳನ್ನೆಲ್ಲ ಕಳೆದು ಸುಖದ ಹಾದಿಯಲ್ಲಿ ಬರಲಿ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಒಂದು ನಾಡ ಹಬ್ಬ ದಸರಾ, ಈ ಒಂದು ದಸರಾ ಹಬ್ಬನ ಬಹಳ ವಿಜೃಂಭಣೆಯಿಂದ ನಮ್ಮ ದೇಶಾದ್ಯಂತ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಈ ಒಂದು ದಸರಾ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯಿತಿಯಿಂದ ವಿಶೇಷವಾಗಿ 10 ಗ್ರಾಮಗಳು ಬರ್ತದೆ. ನಮ್ಮ 10 ಗ್ರಾಮಗಳಿಗೆ ಒಂದು ನಮ್ಮ ಮಾರನಹಳ್ಳಿ ಬಂಡೆ ಜಾಗದಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕನ ನಾವು ನಮ್ಮ ನಂಜೇಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ CSR ಅನುದಾನದಡಿಯಲ್ಲಿ ಸುಮಾರು 80 ಲಕ್ಷ ರೂಪಾಯಿಗೆ ಘಟಕನ ಸ್ಥಾಪನೆ ಮಾಡಿರ್ತೀವಿ. ಈ ಒಂದು ಘಟಕ ಏನಕ್ಕೆ ಸ್ಥಾಪನೆ ಮಾಡಿದೀವಿ ಅಂದ್ರೆ, ಈ ಕಸದ ಬಗ್ಗೆ ಈ ಗ್ರಾಮಸ್ಥರಿಗೆ ಅರಿವು ಬರಬೇಕು. ಯಾಕಂದ್ರೆ ಮೇನ್ ಏನಂದ್ರೆ, ಈ ಕಸ ವಿಂಗಡಣೆ ಮಾಡಿ ಈ ಬರೋಂಥ ತ್ಯಾಜ್ಯಗಳನ್ನ, ಪ್ಲಾಸ್ಟಿಕ್ನ ಪ್ರತಿಯೊಂದನ್ನು ಸಗ್ರಿಗೇಷನ್ ಮಾಡಿ ಒಂದು ಹಂತದಾಗಿ ಅದನ್ನ ನಿವಾರಣೆ ಮಾಡಿದಾಗ ಮಾತ್ರ ನಮ್ಮ ಗ್ರಾಮ ಸ್ವಚ್ಛವಾಗಿರೋದು, ನಾವು ಆರೋಗ್ಯವಾಗಿರೋದು, ನಮ್ಮ ಮುಂದೆ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ಆದಷ್ಟು ಪ್ಲಾಸ್ಟಿಕ್ನ ಮಿತವಾಗಿ ಬಳಸಬೇಕು. ನೀವು ಮನೆಗೆ ಹೋಗಿ ನೀವು ಏನಾದರೂ ಖರೀದಿ ಮಾಡಬೇಕಾದ್ರೆ ಅಂಗಡಿಗೆ ಹೋದಾಗ ನಿಮಗೆ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ, ಪ್ಲಾಸ್ಟಿಕ್ ಬ್ಯಾಗು. ಡೈಲಿ ಒಂದೊಂದು ಪ್ಲಾಸ್ಟಿಕ್ ಬ್ಯಾಗ್ ನೀವು ತಗೊಂಡ್ರೆ ತಿಂಗಳಿಗೆ 30 ಪ್ಲಾಸ್ಟಿಕ್ ಬ್ಯಾಗ್ ಆಗ್ತದೆ. ಆ ಪ್ಲಾಸ್ಟಿಕ್ ಬ್ಯಾಗು ಭೂಮಿಯಲ್ಲಿ ಕೊಳೆಯೋದಿಲ್ಲ. ಆದ್ರಿಂದ ಅದನ್ನ ನೀವು ಬಟ್ಟೆ ಬ್ಯಾಗು ಮತ್ತೊಂದು ಯಾವಾದರೂ ಇರೋಂಥದ್ದನ್ನೇ ಯೂಸ್ ಮಾಡಿಕೊಂಡು ಅದನ್ನೇ ತಗೊಂಡೋಗಿ ಅದರಲ್ಲಿ ಮೆಟೀರಿಯಲ್ಸ್ ತಗೊಂಡ್ಬರೋಂಥದ್ದನ್ನ ಮಾಡಬೇಕು. ಅದೇ ರೀತಿ ನಮ್ಮ ತಾಯಂದ್ರು ನೀವು ವಿಶೇಷವಾಗಿ ಅಡುಗೆ ಮಾಡಬೇಕಾದ್ರೆ ತರಕಾರಿ ವೇಸ್ಟು ಮತ್ತೊಂದೆಲ್ಲ ಸಿಗ್ತದೆ ನಿಮಗೆ. ಅದನ್ನ ಸಪರೇಟ್ ಆಗಿ ನಮಗೆ ಕಸದ ಗಾಡಿ ಕೊಟ್ಟಿರ್ತಾರೆ ನಮ್ಮ ದಾನಿಗಳು. ಸನ್ಮಾನ್ಯ ಇವರು ನಮ್ಮ ಮಾಜಿ ಅಧ್ಯಕ್ಷರಾದ ಪುಟ್ಟಣ್ಣವರು ಅವರೊಂದು ಗಾಡಿ ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ SP ಗ್ರೂಪ್ ಮಾಲೀಕರಾದಂಥ ಸುರೇಶ್ ಅಣ್ಣವರು ಹಾಗೂ ನಂಜೇಗೌಡರು ಮಾಜಿ ಅಧ್ಯಕ್ಷರು ಅವರು ಸಹ ಒಂದು ಕಸ ಗಾಡಿಯನ್ನ ಕೊಟ್ಟಿರ್ತಾರೆ. ಸುಮಾರು 1 ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗಳು ತೆರಳಿ ಕಸನ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಆದ್ರಿಂದ ನೀವು ದಿನೇ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ಎಲ್ಲರಿಗೂ ಹೇಳಿ ಕಸನ ವಿಂಗಡಣೆ ಮಾಡಿ ಕೊಟ್ರೆ ಬಹಳ ಅನುಕೂಲ ಆಗ್ತದೆ, ನಮ್ಮ ಗ್ರಾಮನೂ ಬೆಳವಣಿಗೆ ಆಗ್ತದೆ ಅಂತೇಳಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ SSLC PUC ವಿದ್ಯಾರ್ಥಿಗಳಿಗೆ SSLC PUCಯಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನ ಗಳಿಸಿ ಉತ್ತೀರ್ಣರಾಗಿರ್ತಾರೆ ಅವ್ರಿಗೆ ವಿಶೇಷವಾಗಿ ಇವತ್ತಿನ ದಿನ ಸನ್ಮಾನ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ನೀಡುವ ಕಾರ್ಯಕ್ರಮವನ್ನು ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ವಿಶೇಷವಾಗಿ ಸ್ಥಾನಮಾನ ಕೊಟ್ಟು ಅವರಿಗೆ ಒಂದು ಗೌರವ ಕೊಟ್ಟು ಮುಂದಿನ ಪೀಳಿಗೆಗೆ, ಮುಂದಿನ ಎಜುಕೇಷನ್ಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ ಶುಭ ಹಾರೈಸ್ತೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯಾರು ಅಂಗವಿಕಲರಿರ್ತಾರೆ, ಅಂಗವಿಕಲರಿಗೆ ನಾವು ಗುರುತಿಸಿ ಅವ್ರಿಗೆ ಇವತ್ತಿನ ದಿನ ಒಬ್ಬರಿಗೆ 3,000 ರೂಪಾಯಿ ಒಂದು ಚೆಕ್ನ ಕೊಟ್ಟು ಅವ್ರಿಗೆ ಜೀವನೋಪಾಯಕ್ಕೆ ಆಗಲಿ ಅಂತೇಳಿ ಒಂದು 3,000 ರೂಪಾಯಿ ನಮ್ಮ ಪಂಚಾಯತಿಂದ ಚಿಕ್ಕ ಕಾಣಿಕೆಯಾಗಿ ಅವ್ರಿಗೆ
ಒಂದು ಒಳ್ಳೇದಾಗ್ಲಿ ಅಂತೇಳಿ ಸುಮಾರು ಒಂದು 46 ಜನ ನಮ್ಮ ಪಂಚಾಯಿತಿಯಲ್ಲಿ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು 3,000 ರೂಪಾಯಿ ಹಣವನ್ನು ಕೊಟ್ಟು ಅವ್ರ ಜೀವನೋಪಾಯಕ್ಕೆ ಆಗಲಿ ಅಂತೇಳಿ ನಾವೊಂದು ಇವತ್ತಿನ ದಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ನಾವು 94cc ಯಾರ್ಯಾರು ಅರ್ಜಿಗಳು ಹಾಕ್ಕೊಂಡು ಯಾರ್ಯಾರು ಮನೆಗಳು ಕಟ್ಕೊಂಡಿರ್ತಾರೆ ಒಂದು ಸರ್ಕಾರಿ ಜಾಗಗಳಲ್ಲಿ, ಅವ್ರಿಗೆ ವಿಶೇಷವಾಗಿ ನಾವು ಮರಲ್ಕುಂಟೆ ಗ್ರಾಮದಲ್ಲಿ ಒಂದು 30 ಜನಕ್ಕೆ 94cc ಅವ್ರಿಗೆ ಅರ್ಜಿಗಳನ್ನ ಹಾಕಿರೋಂಥವ್ರಿಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟು ಉಚಿತವಾಗಿ ಸರ್ಕಾರ ನಮ್ಮ ಮನೆಯ ಕಂದಾಯ ಸಚಿವರ ಆಶೀರ್ವಾದದೊಂದಿಗೆ ಅವ್ರಿಗೆ ವಿಶೇಷವಾಗಿ ಹಕ್ಕುಪತ್ರಗಳನ್ನ ಕೊಟ್ಟು ಮಾರನಹಳ್ಳಿಯಲ್ಲಿ ಒಂದು 10 ಜನ ಫಲಾನುಭವಿಗಳು, ಅದೇ ರೀತಿ ಮರಲ್ಕುಂಟೆಯಲ್ಲಿ ಒಂದು 30 ಜನ ಫಲಾನುಭವಿಗಳು ಯಾರ್ಯಾರಿಗೆ ರಿಜಿಸ್ಟ್ರೇಷನ್ ಆಗಿರ್ತದೆ ಅವ್ರಿಗೆಲ್ಲ ಇವತ್ತು ಪಂಚಾಯತಿ ವತಿಯಿಂದ ಈ ಸ್ವತ್ತನ್ನ ಒಂದು ಕೊಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಈ ಸ್ವತ್ತು ಕೊಡೋದ್ರಿಂದ ಏನು ಉಪಯೋಗ ಅಂದರೆ ನಿಮಗೆ ನೀವು ಈ ಸ್ವತ್ತು ಇಟ್ಕೊಂಡು ನೀವು ಬ್ಯಾಂಕ್ಗಳಲ್ಲಿ ಸಾಲ ಪಡ್ಕೊಬೋದು, ಮನೆ ಕಟ್ಟಲಿಕ್ಕೆ ಆಗಿರ್ಬೋದು, ನಿಮ್ಮ ಸ್ವಂತ ಬಳಕೆಗಾಗಿರ್ಬೋದು. ಈ ಸ್ವತ್ತು ನೀವು ಮಾಡಿಸಿರೋದ್ರಿಂದ ನಿಮಗೆ ಬಹಳ ಅನುಕೂಲ ಆಗ್ತದೆ. ಆದ್ರಿಂದ ಇವತ್ತು ನಮ್ಮ ಪಂಚಾಯಿತಿಯವರು ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ಬೇಕು. ಯಾಕಂದ್ರೆ ಒಂದು ವಾರಗಳಿಂದ ತುಂಬಾ ಕಷ್ಟಪಟ್ಟು ಸುಮಾರು 40 ಫೈಲ್ನ ರೆಡಿ ಮಾಡಿರ್ತಾರೆ. 40 ಜನಕ್ಕೆ ಇವತ್ತು ಉಚಿತವಾಗಿ 94cc ಅರ್ಜಿಯಲ್ಲಿ ಹಕ್ಕುಪತ್ರ ಯಾರ್ಯಾರು ಬಂದಿರ್ತೈತೆ ಅವ್ರಿಗೆಲ್ಲ ಉಚಿತವಾಗಿ ಪಂಚಾಯತಿಯಿಂದ ಈ ಸ್ವತ್ತು ಕೊಡುವಂಥ ಕಾರ್ಯಕ್ರಮ ಈಗ ನನ್ನ ಭಾಷಣ ಆಗ್ತಂತ ಕೊಡ್ತೀವಿ. ಅದೇ ರೀತಿ ಈ ಒಂದು ನಮ್ಮ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನಿದೆ, ಈ ಒಂದು ರಾಜ್ಯ ಸರ್ಕಾರದಲ್ಲಿ ವಿಶೇಷವಾದಂಥ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರ್ತಾರೆ. ಯಾಕಂದ್ರೆ ಅದೇ ರೀತಿ ನೀವು ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ 2 ಮಾತು ಮುಗಿಸೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.